ಪಾರ್ಟ್ ಟು ಕತೆ ಏನಾಯ್ತು ಅಂತ ಇವಾಗ್ಲಾದ್ರೂ ಹೇಳಪ್ಪ. ಈಗ ಗೊತ್ತಾಯ್ತಾ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ? ಏ, ನೀನ್ ನೋಡದೆ ತೀರ್ಥಹಳ್ಳಿ ಅಂತ ಹೇಳುದಲ್ಲೋ. ಅವನು ಯಾಕೆ ಆ ರೋಡಲ್ಲಿ ರಾತ್ರಿನೇ ಬರೋ ತರ ಆಯ್ತು ಅಂತ ನಿನಗೆ ಹೇಳ್ತೀನಿ ನಾನು. ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದೆ, ಕತೆ ಹೆಂಗಿದೆ ಅಂತ ಕೇಳೋಣ ಅಂತ. ಇವನೇನೋ ಯೋಚನೆ ಮಾಡ್ತಾ ಕೂತಿದ್ದಾನೆ. ಲೋ ನವೀನ, ಬೆಳಗ್ಗೆನೋ ಯೋಚನೆ ಮಾಡ್ತಿರ್ತೀಯ, ಈಗ್ಲೂ ಯೋಚನೆ ಮಾಡ್ತಿರ್ತೀಯ. ಪಾರ್ಟ್ ಟು ಕತೆ ಏನಾಯ್ತು ಅಂತ ಇವಾಗ್ಲಾದ್ರೂ ಹೇಳಪ್ಪ. ಅಣ್ಣ, ಈಗ ಬಂದ್ರಾ? ಕೆಲ್ಸದಿಂದ ಈಗ ಬಂದಿದ್ರಾ? ಕಾಫಿ ಮಾಡ್ಕೊಂಡ್ ಬರಲ್ಲ ಅಣ್ಣ? ಅಯ್ಯೋ ಏನೋ ಬೇಡ. ನೀನು ಬೆಳಗ್ಗೆ ಒಂದು ಕತೆ ಸ್ಟಾರ್ಟ್ ಮಾಡಿದ್ದಲ್ಲ, ಅದನ್ನ ಮುಂದುವರ್ಸು. ನನಗೆ ಆಫೀಸ್ನಲ್ಲಿ ಆ ಕತೆ ಏನಾಯ್ತು ಅಂತಾನೆ ಯೋಚನೆ ಬರ್ತಾ ಇತ್ತು. ಮನೆಗೆ ಅವಾಗ ಹೋಗ್ತೀನೋ ಅನಿಸ್ತಿತ್ತು. ಮೊದ್ಲು ಕತೆ ಸ್ಟಾರ್ಟ್ ಮಾಡು. ಹೌದಣ್ಣ, ಕೆಲ್ಸದಲ್ಲೂ ನೆನ್ಪಾಗ್ತಾ ಇತ್ತಾ? ನೋಡ್ದಾ, ಬೆಳಗ್ಗೆ ನೀನು ಡೈರಿಲಿ ಯಾಕೋ ಬರೀತಿದ್ಯಾ ಅಂತ ನನಗೆ ಕೇಳ್ದೇನು. ಈಗ ಗೊತ್ತಾಯ್ತಾ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ? ಹ್ಞೂ ಕಣೋ, ಗೊತ್ತಾಯ್ತು. ಮೊದ್ಲು ಹೇಳು, ಕ್ಯೂರಿಯಾಸಿಟಿ ತಡೆಯಕ್ ಆಯ್ತಾ ಅಲ್ಲ? ಓಕೆ ಅಣ್ಣ, ಓಕೆ, ಹೇಳ್ತೀನಿ. ಎಲ್ಲಿಗೆ ಬಿಟ್ಟಿದ್ದೆ ನಾನು? ಅದೇ ಆ ರೋಡು, ನಿನ್ ಫ್ರೆಂಡು ಬೈಕ್ನಲ್ಲಿ ಒಬ್ನೇ ತೀರ್ಥಹಳ್ಳಿಯಿಂದ ಕಾಡಿನ ರಸ್ತೆಯಲ್ಲಿ, ಅದು ರಾತ್ರಿಯ ಸಮಯದಲ್ಲಿ ಬಂದ ಅಂತ ಹೇಳ್ದೆ ಅಣ್ಣ. ಅವನು ಯಾಕೆ ಆ ರೋಡಲ್ಲಿ ರಾತ್ರಿನೇ ಬರೋ ತರ ಆಯ್ತು ಅಂತ ನಿನಗೆ ಹೇಳ್ತೀನಿ ನಾನು. ಹ್ಞೂ ಸರಿ, ಹೇಳಪ್ಪ. ಅಣ್ಣ, ನನ್ನ ಫ್ರೆಂಡು ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್. ಅವನು ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಅವನ್ ಫೀಲ್ಡ್ ವರ್ಕ್ಸ್ ಜಾಸ್ತಿ ಇರುತ್ತೆ ಅಂತ ಆಯ್ತು. ಜಾಸ್ತಿ ಏನಣ್ಣ, ಬರೀ ಫೀಲ್ಡ್ ವರ್ಕೆ ಅವನ್ ಕೆಲ್ಸ. ಅವನು ಶಿವಮೊಗ್ಗದಿಂದ 50-100 ಕಿಲೋಮೀಟರ್ ಆಚೆಗೆ ಹೋಗಿ ಸೇಲ್ಸ್ ಮತ್ತೆ ಆರ್ಡರ್ಸ್ ತಗೊಂಡ್ಬರ್ಬೇಕು. ಇನ್ನು 3 ದಿವಸ ವಾರದಲ್ಲಿ ಇಲ್ಲೇ ಸಿಟಿ ಒಳಗಡೆನೆ ಅಂದ್ರೆ ಅವ್ನ ಕೆಲಸ ಇರುತ್ತೆ. ಎಂದಿನಂತೆ ಅವ್ನ ಮ್ಯಾನೇಜರ್ ಫೋನ್ ಮಾಡಿ, ನೋಡಪ್ಪ ನೀನು ನಾಳೆ ಸೊರಬಾಗ್ ಹೋಗಿ ಈ ತರ ಕೆಲಸ ಇದೆ, ಆರ್ಡರ್ ತಗೊಂಡ್ಬರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಹಾ, ಸೊರಬಾನ? ಏ, ನೀನ್ ನೋಡದೆ ತೀರ್ಥಹಳ್ಳಿ ಅಂತ ಹೇಳುದಲ್ಲೋ. ಇರಣ್ಣ, ಹೇಳ್ತೀನಿ ಇರು. ಇವ್ರ ಮ್ಯಾನೇಜರ್ ಫೋನ್ ಮಾಡಿದಾಗ ಇವನೇನ್ ಹೇಳ್ತಾನೆ ಅಂದ್ರೆ, ಸರ್ ನೋಡಿ ಸರ್, ನನಗೆ ತೀರ್ಥಹಳ್ಳಿ ಪ್ಲಾನ್ ಆಗಿದೆ. ತೀರ್ಥಹಳ್ಳಿ ಮೆಡಿಕಲ್ ಸ್ಟೋರ್ ಇಂದ ನನಗೆ ಫೋನ್ ಮಾಡಿ ಈ ತರ ಜಾಸ್ತಿ ಆರ್ಡರ್ ಇದೆ, ಬಂದು ನೀವು ತಗೊಂಡೋಗಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿದೆ ಅಂತ ಹೇಳಿ ಅವ್ರ ಮ್ಯಾನೇಜರಿಗೆ ಇವನೇನ್ ಮಾಡ್ತಾನೆ, ಸೊರಬಾಗ್ ಹೋಗೋ ಪ್ಲಾನ್ ಅನ್ನ ತೀರ್ಥಹಳ್ಳಿಗೆ ಹಾಕಿಸ್ಕೊಂತಾನೆ. ನವೀನ, ಅಂದ್ರೆ ಸೊರಬಾಗ್ ಹೋಗಿದ್ರೆ ಈ ಕತೆನೇ ಆಗ್ತಿರ್ಲಿಲ್ಲ ಅಣ್ಣ. ಅಲ್ಲೇ ಇರೋದು ಟ್ವಿಸ್ಟು. ಟ್ವಿಸ್ಟಾ? ನೋಡ, ಅವನು ತೀರ್ಥಹಳ್ಳಿಗೆ ಆಕ್ಚುಲಿ ಒಂದು ಈವೆಂಟ್ಗೆ ಹೋಗ್ಬೇಕಿತ್ತು ಅವನು. ಅದಕ್ಕೆ ಅವ್ರ ಮ್ಯಾನೇಜರಿಗೆ, ಸರ್ ಜಾಸ್ತಿ ಆರ್ಡರ್ ಇದೆ ಸರ್ ಅಂತ ಸುಳ್ಳು ಹೇಳಿ ತೀರ್ಥಹಳ್ಳಿಗೆ ಹೋದ. ಹೇ, ಇದು ತಪ್ಪು ಕಣಲೆ. ಅವನು ಹಿಂಗೆಲ್ಲ ಅವ್ರ ಮ್ಯಾನೇಜರಿಗೆ ಹಿಂಗೆ ಮಾಡಬಾರ್ದಾಗಿತ್ತು ಅಣ್ಣ. ಅವನು ಪ್ಲಾನ್ ಏನಂದ್ರೆ, ತೀರ್ಥಹಳ್ಳಿ ಫಂಕ್ಷನ್ಗೂ ಹೋದಂಗಾಗುತ್ತೆ, ಹಂಗೆ ಅವನ್ ಕೆಲ್ಸನೂ ಮುಗಿಸ್ದಂಗಾಗುತ್ತೆ ಅಂತ ಹೇಳ್ದ ಅಷ್ಟೇ ಅಣ್ಣ. ಏನು ಅಂತ ಇಂಪಾರ್ಟೆಂಟು ಹೋಗ್ಲೇಬೇಕಿತ್ತು, ಅದು ಅವ್ರ ಮ್ಯಾನೇಜರ್ಗೂ ಸುಳ್ಳು ಹೇಳಿ. ಅಣ್ಣ, ನನ್ನ ಫ್ರೆಂಡಿಗೆ ಒಬ್ಬ ತೀರ್ಥಹಳ್ಳಿಯಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ. ಅವನದು ಲವ್ ಮ್ಯಾರೇಜು. ಅವನ್ ಮದ್ವೆನೂ ಆಯ್ತು. ಇವನ್ ಲವ್ವಿಗೆ ಮತ್ತೆ ಮದ್ವೆಗೆ ನನ್ನ ಫ್ರೆಂಡು ತುಂಬಾ ಓಡಾಡಿದ್ನಂತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಫ್ಯಾಮಿಲಿ, ಹುಡುಗನ್ ಫ್ಯಾಮಿಲಿ ತುಂಬಾ ಗಲಾಟೆ ಮಾಡೋದು, ಹೊಡಿಯೋದು, ಏನೋ ಇದ್ ಮಾಡೋದೆಲ್ಲ ಮಾಡಿದ್ರಂತೆ. ಬಟ್ ಈಗ ಅವನು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿದಾರಂತೆ. ಅಲ್ಲ ಕಣೋ ನವೀನ, ನೀನ್ ಹೇಳ್ತಿರೋ ಕಥೆಯಲ್ಲಿ ಎಲ್ಲಾದ್ರೂ ಚೆನ್ನಾಗಿ ನಡೀತಿದ್ಯಲ್ಲ, ಮತ್ತೇನಾಯ್ತು? ಹಾಣ, ಈಗ ಹೇಳ್ತೀನಿ ಕೇಳಿಸ್ಕೋ. ಇವನು ಹೋಗಿದ್ನಲ್ಲ ಲವರ್ಸಿಗೆ, ಅವರಿಗೆ ಒಂದ್ ಮಗು ಆಗಿತ್ತು. ಅದಕ್ಕೆ ನಾಮಕರಣನು ಇವರು ಹಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅವಾಗ ಇವನಿಗೆ ಫೋನ್ ಮಾಡಿ, ನೋಡಪ್ಪ ನೀನು ಬೇರೆ ಟೈಮಲ್ಲಂತೂ, ನೀವು ಇಂಪಾರ್ಟೆಂಟ್ ಟೈಮಲ್ಲಂತೂ ಬಂದಿಲ್ಲ,
ಅಂದ್ರೆ ಇವ್ರು ಏನೇನೋ ಫಂಕ್ಷನ್ ಕರೆದಿದ್ದಾರೆ, ಇವ್ನು ಹೋಗಿಲ್ಲ. ಈ ಟೈಮಲ್ಲೂ ನೀನ್ ಮಿಸ್ ಮಾಡಿದ್ರೆ ನೀನ್ ಮಾತೇ ಆಡ್ಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ ಏನ್ ಮಾಡೋದು ಅಂತ ಇವನೇನ್ ಮಾಡ್ದ, ಆಯ್ತು ಕಣೋ ಬರ್ತೀನಿ, ಹೆಂಗಿದ್ರು ತೀರ್ಥಹಳ್ಳಿಲಿ ಕೆಲಸ ಇರುತ್ತಲ್ಲ, ಹಂಗೆ ಆನ್ ದ ವೇ ಕೆಲಸನ ಮುಗಿಸ್ಕೊಂಡಂಗ ಆಗುತ್ತೆ, ಫಂಕ್ಷನ್ಗೂ ಹೋಗ್ ಬರ್ಬೋದಲ್ಲ ಅಂತ ಇವನಿಗೆ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಹೋ 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 ಹೋ, ಈಗ ಅರ್ಥ ಆಗ್ತಾ ಇದೆ. ಸರಿ ಹೇಳು. ಸರಿ ಆಯ್ತು ಅಂತ ಎಲ್ಲಾ ಊರುಗಳಿಗೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾನೆ ಅದೇ ತರನೇ ಬೆಳಗ್ಗೆ 9 ಗಂಟೆಗೆಲ್ಲ ರೆಡಿ ಆಗಿ ಅಲ್ಲಿಂದ ಹೊರಟ್ನಂತೆ. ಅವಾಗ ಇವ್ರು ಫ್ರೆಂಡ್ ಇದಾರಲ್ಲ, ಇವ್ರ ಫ್ರೆಂಡ್ ಅವರಿಗೆ ಡೌಟು, ಈ ನನ್ ಮಗ ಇವತ್ತು ಬರ್ತಾನೋ ಇಲ್ಲೋ ಅಂತ. ಅದಕ್ಕೆ ಫೋನ್ ಅವಾಗವಾಗ ಮಾಡ್ತಿದ್ರಂತೆ. ನೋಡಪ್ಪ ವಿನೋದು, ಎಲ್ಲಾ ತರ ಫಂಕ್ಷನಿಗೆ ನೀನು ಮಾಡ್ದಂಗೆ ಇದ್ರಲ್ಲಿ ಮಾಡ್ಬೇಡ, ನೀನು ಬರ್ಲೇಬೇಕು ಅಂತ ಇವನು ಹೇಳ್ತಿರ್ಬೇಕಾದ್ರೆ ಇವನು ಹೇಳದಂತೆ, ಮಗ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಇವತ್ತು ಬಂದೇ ಬರ್ತಿದ್ದೀನಿ. ಆದ್ರೆ ಒಂದು ಡ್ಯೂಟಿ ಮೇಲೆ ಬರ್ತಾ ಇದ್ದೀನಿ, ನಾನು ಡೈರೆಕ್ಟ್ ಆಗಿ ನಿಮ್ ಮನೆಗ್ ಬರಕ್ಕಾಗಲ್ಲ, ಕೆಲ್ಸ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ಆಮೇಲೆ ನಿಮ್ ಮನೆಗ್ ಬರ್ತೀನಿ ಅಂತ ಹೇಳಿದ್ನು. ಓ, ಅಂದ್ರೆ ತೀರ್ಥಹಳ್ಳಿಗೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗ್ಲಿಲ್ವಾ? ಅಣ್ಣ, ಆದ್ರೂನು ಅವನ್ ಫ್ರೆಂಡು ಬೈದ್ನಂತೆ, ಏನೋ ಮಗ ನೀನು ಅಪರೂಪಕ್ಕೆ ನಮ್ ಮನೆಗ್ ಬರ್ತಾ ಇದ್ಯಾ, ಅದ್ರಲ್ಲೂ ಡ್ಯೂಟಿ ಮೇಲೆ ಬರ್ತಾ ಇದೀನಿ ಅಂತ ಹೇಳ್ತೀಯಾ? ಅಲ್ಲ ಕಣ, ಬೆಳಗ್ಗೆಯಿಂದ ನೀನು ನೈಟ್ ತನಕ ನಮ್ಮ ಮನೇಲಿ ಇರಕ್ಕಾಗಲ್ವೇನೋ ಅಂತ ಹೇಳದ್ನಂತೆ. ಇವನ್ ಅದಕ್ಕೆ, ಇಲ್ಲ ಮಗ, ಇವಾಗ ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ, ನೆಕ್ಸ್ಟ್ ಟೈಮು ನಿಮ್ ಮನೆಗಂತಾನೆ ನಾನು ರಜಾ ಹಾಕ್ಬಿಟ್ಟು ಬರ್ತೀನಿ, ಏನು ತಲೆ ಕೆಡ್ಸ್ಕೊಂಬೇಡ, ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಇವನ್ ಕೆಲ್ಸ ಎಂದಿನಂತೆ ಅವತ್ತು ಸ್ಟಾರ್ಟ್ ಮಾಡದ್ನಂತೆ. ಅಂದ್ರೆ ಮಧ್ಯಾಹ್ನ ಹೋದ್ನಾ ಅವ್ರ ಮನೆಗೆ? ಇಲ್ಲ, ಈವೆಂಟ್ ಇದ್ದಿದ್ದೆ ಸಂಜೆ 7 ಗಂಟೆಗೆ. ಆದ್ರೂನು ನನ್ನ ಫ್ರೆಂಡು ಕೆಲ್ಸ ಮುಗಿಸ್ಕೊಂಡು 4:15ಗೆ ಅವನ್ ಮನೆಗೆ ಹೋದ್ನಂತೆ. ಅವಾಗ ಅವನ್ ಫ್ರೆಂಡು, ಮಗ ನೀನು ತುಂಬಾ ದಿವಸ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ, ಇವತ್ ನೈಟು ನೀನು ಇಲ್ಲೇ ಉಳ್ಕೊಬೇಕಪ್ಪ ಅಂತ ಹೇಳಿ ಇರ್ಸ್ಕೊಂಡಂತೆ. ಇವನು ಏನು ಹೇಳಕ್ಕಾಗ್ಲಿಲ್ಲ, ಸರಿ ಆಯ್ತು ಬಿಡಪ್ಪ ಅಂತ ಹೇಳಿ ಅಲ್ಲೇ ಉಳ್ಕೊಳಕ್ಕೆ ರೆಡಿ ಆದ್ನಂತೆ. ನೈಟ್ ಇವೆಂಟು ಎಂಜಾಯ್ ಮಾಡ್ತಾ ಇದ್ನಂತೆ. ಅಲ್ಲ ಕಣೋ ನವೀನ, ಅಲ್ಲ ನೈಟು ಅವ್ರ ಮನೇಲೇ ಉಳ್ಕೊಂತೀನಿ ಅಂತ ಹೇಳಿದ್ಮೇಲೆ ಮತ್ ಯಾಕೆ ಆ ರೋಡಲ್ಲಿ ಬಂದವನು? ತಡಿಯಣ್ಣ ಹೇಳ್ತೀನಿ. ಇವನು ಎಲ್ಲೇ ಹೊರಗಡೆ ಕೆಲ್ಸಕ್ಕೆ ಹೋದ್ರು ಸಂಜೆ ನೈಟು 7ರಿಂದ 8 ಗಂಟೆ ಒಳಗೆ ಬಂದ್ಬಿಡ್ತಿದ್ದ ಅಂತ ಅವ್ರ ಮ್ಯಾನೇಜರ್ಗೂ ಗೊತ್ತಿತ್ತು. ಆವಾಗ ಇವನಿಗೆ ಅವ್ರ ಮ್ಯಾನೇಜರ್ ಫೋನ್ ಮಾಡ್ತಾರಂತೆ. 7:15 ಅಷ್ಟೊತ್ತಿಗೆ ಫೋನ್ ಮಾಡಿ, ವಿನೋದ್ ಎಲ್ಲಿದ್ಯಪ್ಪ ಅಂತ ಕೇಳ್ತಾರಂತೆ. ಇವನು ಸಡನ್ ಆಗಿ, ಸರ್ ಫಂಕ್ಷನ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಆತರ ಹೇಳಿದ್ನಲ್ಲ, ಫಂಕ್ಷನ್ ಇದೆ ಅಂತ ಹೋಗಿರ್ತಾನೆ ಅಂತ ಏನಾದ್ರು ಬೇರೆ ತಪ್ಪು ತಿಳ್ಕೊಂತಾರೆ ಅಂತ ಏನ್ ಮಾಡ್ತಾನೆ ಇವನು, ಇಲ್ಲ ಸರ್ ನಾನು ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದೆ ಸರ್ ಅಂತ ಹೇಳ್ತಾನಂತೆ. ಇವ್ರು ಅದಕ್ಕೆ ಹೆಂಗಿದ್ರು ಮನೇಲಿ ಇದಾನಲ್ಲ, ನೋಡಪ್ಪ ವಿನೋದ್, ಬೆಳಗ್ಗೆ ನೀನು ಸೊರಬಾಗ್ ಹೋಗ್ಬೇಕು, ನನಗೆ ಅಲ್ಲಿಂದ ತುಂಬಾ ಕಾಲ್ ಬರ್ತಾ ಇದೆ, ತುಂಬಾ ಆರ್ಡರ್ಸ್ ನಾನು ತಗೊಬೇಕು ಅಂತ ಅಲ್ಲಿಂದ ನನ್ಗೆ ತುಂಬಾ ಪ್ರೆಷರ್ ಕೊಡ್ತಾ ಇದ್ದಾರೆ, ನೀನ್ ನಾಳೆ ಹೋಗ್ಲೇಬೇಕು, ಮತ್ತೆ ಮಿಸ್ ಮಾಡ್ಬೇಡ ಅಂತ ಹೇಳ್ತಾರಂತೆ. ಇವನ್ ಅದಕ್ಕೆ, ಅಯ್ಯೋ ಏನ್ ಮಾಡೋದು, ಇವತ್ ನೈಟ್ ಬೇರೆ ಇಲ್ಲೇ ಉಳ್ಕೊಂತೀನಿ ಅಂತ ಹೇಳ್ಬಿಟ್ಟಿದ್ದೇನಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ದಲೆ, ಸರಿ ಹೋದ್ರೆ ಆಯ್ತು, ನೈಟ್ ಹೋದ್ರೆ ಆಯ್ತು ಅಂತ ಹೇಳಿ, ಸರಿ ಸರ್ ಹೋಗ್ತೀನಿ ಸರ್ ಅಂತ ಹೇಳಿದ್ನಂತೆ. ಅಯ್ಯೋ, ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದಾರೆ, ವಿಡಿಯೋ ಕಾಲು. ನವೀನ, ಇವಾಗ ನನಗೆ ಒಂದು ಕಂಪ್ನಿಯಲ್ಲಿ ಮೀಟಿಂಗ್ ಇದೆ, ಇವಾಗ ನೀನ್ ಏನ್ ಮಾಡು ಅಂದ್ರೆ ಈ ಸ್ಟೋರಿನ ನನಗೆ ಈಗ ನೆಕ್ಸ್ಟ್, ಈಗ ಇವತ್ತಾದ್ರೆ ಇವತ್ತೇ ಹೇಳು, ಇಲ್ಲ ನಾಳೆ ನನಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಖಂಡಿತ ಹೇಳು, ಇದನ್ನ ಬಿಟ್ಬೇಡ. ಸರಿ ಅಣ್ಣ, ಆಯ್ತಾ? ನೈಸ್ ನೈಸ್ ಕತೆ ಅಣ್ಣ. ಮುಂದೆ ಕತೆ? ಹಲೋ ಹೇಳಿ ಸರ್, ನಿಮ್ಮಾದ್ಮೇಲೆ ಸಿಕ್ಕಿದ್ರೆ ಹೇಳ್ತೀನಿ.